ನಾನು ಕಾಯಿಸುಲಿಯ ಸ್ಪರ್ಧೆಗೆ ಹೋಗ್ಬೋದು ಬೇಕಿದ್ರೆ ಸ್ಪರ್ಧೆ ಲಾಲೇ ಗೊತ್ತಾಯ್ತು. ಕೊಬ್ಬರಿ ಮಿಠಾಯಿ ಮಾಡೋರು ನಮ್ಮ ಮನೆಯಲ್ಲಿ ನಾವು ತಿನ್ನಲ್ಲ ಸ್ವೀಟ್ನ ಜಾಸ್ತಿ. ನಮ್ಮಮ್ಮ ಚಟ್ನಿ ಪುಡಿ ರೆಡಿ ಮಾಡ್ತಾವ್ರಿ, ನಮ್ಮಕ್ಕ ಪಾತ್ರೆ ತೊಳಿತಾವ್ರಿ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಬೆಳಿಗ್ಗೆನೇ ಎದ್ದು ಅಂಗಡಿ ತೆಗ್ದು ತಿಂಡಿ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಅಂಗಡಿ ಹತ್ರ ತಿಂಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲೆಲ್ಲೋ ಗಾಡಿ ಕೀ ಬಿಟ್ಟೆ, ಗಾಡಿ ಕೀನೇ ಸಿಗ್ತಾ ಇಲ್ಲ. ಇವಾಗ ಹೋಗ್ಬೇಕು ಅಂಗಡಿ ಹತ್ರ. ನಾನು ಮಾಡ್ದಾಗಲೇ ಇದು ಯಾರೋ ತರಕಾರಿ ಅದು ಇದು ಅಂತ ಬರೀ ಇದೇ ಆಗೋಗೈತೆ. ಅದಕ್ಕೆ ಮಧ್ಯಾಹ್ನ ಮೇಲೆ ಮಾಡೋಣ ಅಂತ ಬರ್ತೀನಿ. ಮಧ್ಯಾಹ್ನ ಏನೂ ಇರೋಲ್ಲ, ಅದಕ್ಕೋಸ್ಕರ ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಏನು ವಾಯ್ಸ್ ಆದರೂ ಬರಲಿ ಅಂತ ಹೊರಟೆ. ಇವಾಗ ನಾನು ಗಾಡಿ ಕೀ ಇಲ್ಲ, ಎಲ್ಲೋ ಗಾಡಿ ಕೀ ಎಲ್ಲೈತೆ ಅನ್ನೋದೇ ಗೊತ್ತಿಲ್ವಲ್ಲ, ಗಾಡಿಲೇ ಬಿಟ್ಟಿದ್ದೀನಿ. ಇವಾಗ ಬೈಸ್ಕೊಳ್ಳಿವ ಗಾಡಿ ಕೀ ಅಂದ್ಕೊಂಡು ಗಾಡಿಲೇ ಐತೆ ಗಾಡಿ ಕೀ. ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೋ ದಿನ ಆದಮೇಲೆ ನಮ್ಮ ಮನೆಯಲ್ಲೂ ಮುದ್ದೆ ಮಾಡಿದ್ರು, ಮುದ್ದೆ ತಿನ್ಕೊಂಡು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ನಮ್ಮಪ್ಪ ಈಗಲೇ ಬಂದು ಕಾಲಿಟ್ಟ ಟೈಮಿಗೆ, ನಾನು ಹೋಗೋ ಟೈಮಿಗೆ ಅವರು ಬಂದರು. ಈಗ ನಾನೇ ಕಳಿಸ್ಬೇಕಿರೋದು. ಈಗ ಹೋಗ್ತಾ ಇದ್ದೀನಿ ನಾನು ಅಂಗಡಿ ಹತ್ರ. ಅವ್ರು ಬಂದವ್ರೆ. ಲಾಲೇ ಗೊತ್ತಾಯ್ತು. ಕೊಬ್ಬರಿ ಮಿಠಾಯಿ ಮಾಡೋರು ನಮ್ಮ ಮನೆಯಲ್ಲಿ ನಾವು ತಿನ್ನಲ್ಲ ಸ್ವೀಟ್ನ ಜಾಸ್ತಿ. ನಮ್ಮಮ್ಮ ಚಟ್ನಿ ಪುಡಿ ರೆಡಿ ಮಾಡ್ತಾವ್ರಿ, ನಮ್ಮಕ್ಕ ಪಾತ್ರೆ ತೊಳಿತಾವ್ರಿ. ಈಗ ಸುಡ್ತಾ ಇತ್ತು, ಇದ್ರ ಮೇಲೆ ಕೈ ಹಿಡಿವೆ ನಾನು. ನಮ್ಮಮ್ಮ ಚಟ್ನಿ ಪುಡಿಗೆ ಅಂತ ಇವಾಗ ಇದನ್ನ ಕಟ್ ಮಾಡಿ ಮಾಡೋ ಅಷ್ಟರಲ್ಲಿ 2 ದಿವಸ ಬರ್ತೀನಿ. ನಾನು ಒಂದು ಹಾಫ್ ಆನ್ ಅವರ್ ಬರ್ತೀನಿ. ಕಾಯಿ ಸುಲ್ಕೊಡ್ಬೇಕಂತೆ ಒಂದು 3 ಎಮರ್ಜೆನ್ಸಿಗೆ. ಅದನ್ನಾದ್ರೂ ಸುಲಿಯೋಣ, ಬೇರೆ ಏನಿಲ್ಲ ಮಾಡೋಕ್ಕೆ ಕೆಲಸ ಇವಾಗ. ಅದಾದ್ರೂ ಮಾಡೋಣ. ಇನ್ನೊಂದು 2-3 ತಮ್ಮರಮ್ಮ ಸಾಕಾ? 3 ಕಾಯಿ ಸುಲ್ಬಿಟ್ಟು ಕೊಟ್ಬಿಡೋಣ. ಬಿಸಿಲು ಇವತ್ತು, ಆ ಬಿಸಿಲು ಮಾತ್ರ ಸಕ್ಕತ್ತಾಗೈತೆ. ನೈಟ್ ಟೈಮ್ ಅಷ್ಟೇ ಚಳಿ ಐತಲ್ಲ, ಏನೋ ಡಿಫ್ರೆನ್ಸ್ ಅನ್ಸೋದಿಲ್ಲ. ಅಷ್ಟೇ ಬಿಸಿಲು ಐತೆ, ಅಷ್ಟೇ ಚಳಿ ಜಾಸ್ತಿನೇ ಐತೆ. ನಾನು ಕಾಯಿಸುಲಿಯ ಸ್ಪರ್ಧೆಗೆ ಹೋಗ್ಬೋದು ಬೇಕಿದ್ರೆ. ಸ್ಪರ್ಧೆ ನನಗಿನ್ ಫಾಸ್ಟಾಗಿ ಸುಲ್ತಾರೆ. ಅವರು ಇನ್ನೂ ಜಾಸ್ತಿ ಫಾಸ್ಟಾಗಿ ಸುಲಿದೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೈಯೆಲ್ಲ ತೊಳ್ಕೊಳ್ಳೋಣ, ಫುಲ್ ಡಸ್ಟ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಫೋನ್ ಇಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಕೆಲಸ ಮಾಡೋ ಅಂದರೆ ಟಿ ವಿ ನೋಡ್ಕೊಂಡು ನಮ್ಮಕ್ಕ. 5:35 ಹಾಲು ತರೋಣ ಅಂತ ಬಂದೆ, ಆದರೆ ಕತ್ಲೆ ಆದಂಗೆ ಅನಿಸ್ತು ಅಂತ, ಟೈಮ್ ಆಗೋಯ್ತೆ ಅಂತ. ಬಟ್ ಇನ್ನೂ ಟೈಮ್ ಆಗಿಲ್ಲ, 5:35 ಇನ್ನೂ. ಸುಮ್ಮನೆ ಜಲ್ದಿ ಬಂದ್ಬಿಟ್ಟು ಹಾಲು ತರೋಕ್ಕೆ ಹೋಗೋಣ ಅಂತ, ಆದರೆ ಇನ್ನೂ ನೋಡಿದ್ರೆ ಟೈಮೇ ಆಗಿಲ್ಲ. ಆಮೇಲೆ ಹೋಗ್ತೀನಿ. ಫೋನ್ ಇಲ್ಲೇ ಎಲ್ಲೋ ಐತೆ, ಮಿಸ್ ಕಾಲ್ ಕೊಡ್ತೀನಿ. ಇವಾಗ ಟೈಮ್ ಆಗಿದೆ ಹಾಲು ತರೋಕೆ. ಅದಕ್ಕೋಸ್ಕರ ಇವಾಗ ಬಂದಿದ್ದೀನಿ ತೊಗೊಂಬರೋಣ ಅಂತ. ಸೀರಿಯಲ್ ರನ್ ಆಗ್ತಾ ಇದೆ. ಹೋಗ್ಬಿಟ್ಟು ನಾವು ಜಲ್ದಿ ಹಾಲು ತೊಗೊಂಬಂದ್ಬಿಟ್ಟು ಸ್ವಲ್ಪ ಇರಿಸಿಯಾಗಿ ಹೋಗ್ಬೇಕು, ಹಾಸ್ಪಿಟಲ್ ಕರ್ಕೊಂಡು ಬರಬೇಕು. ಶೀತ ಕೆಮ್ಮು ಎಲ್ಲ ಜಾಸ್ತಿ ಆಗಿದೆ ನನಗೆಲ್ಲ, ನಮ್ಮ ಅಪ್ಪಂಗೆ. ಅದಕ್ಕೋಸ್ಕರನೇ ಕರ್ಕೊಂಡು ಹೋಗ್ಬಿಟ್ಟು ಬಂದರೆ, ಜಲ್ದಿ ಹೋಗ್ಬಿಟ್ಟು ಬಂದುಬಿಟ್ರೆ ಒಳ್ಳೆಯದು. ಚಳಿನೂ ಜಾಸ್ತಿ ಐತೆ, ಮತ್ತು ಅದು ನಾನು ಹೋಗ್ಬಿಟ್ಟು ಹನಿಗೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ಇವಾಗ ಹೋಗ್ಬಿಟ್ಟು ಬರ್ತೀನಿ ಇರಿಸಿಯಾಗೆ. ಒಂದು 10 to 1 hour ಬೇಕು. 10-20 ಮಿನಿಟ್ಸ್ ಎಲ್ಲ ಹೋಗಿ ಬರೋಕ್ಕಾಗಲ್ಲ, 1 hour ಬೇಕು. ಹೋಗ್ಬಿಟ್ಟು ತೋರಿಸ್ಕೊಂಬಿಟ್ಟು ಬರ್ತೀನಿ ಅವ್ರಿಗೆ ಜಲ್ದಿ. ಇವಾಗ ಜಸ್ಟ್ ಬಂದೆ ಇರಿಸೇವೆಯಿಂದ ಹಾಸ್ಪಿಟಲ್ಗೆ ತೋರಿಸ್ಬಿಟ್ಟು ಅವ್ರಿಗೆ. ಇವಾಗ ಜಸ್ಟ್ 1 ಮಿನಿಟ್ ಆಯ್ತು ಅಷ್ಟೇ. ಅದ್ರಲ್ಲಿ ಪೆಟ್ರೋಲ್ ಇರಲಿಲ್ಲ ಇನ್ನೊಂದು ಗಾಡೀಲಿ. ಇಲ್ಲಿ ನಾಳೆ ಎಲ್ಲ ಮಲ್ಗೋಣ ಅಂತ ಬಂದಿದ್ದ ಟೈಮ್ ಕರೆಕ್ಟಾಗಿ ಏನಾದರೂ ಒಂದು ಇದ್ದೇ ಇರುತ್ತೆ. ಕೆಳಗೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಎಷ್ಟು ಎಲ್ಲ ಊಟ ಮುಗಿಸ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೆ. ಏನೋ ಫೈಟಿಂಗ್ ಆಗ್ತಾ ಇದ್ದಲ್ಲ, ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಬಿಗ್ ಬಾಸ್ ನೋಡ್ತಾ ಇದ್ದೆ. ಏನೋ ಒಂಥರ ಜಗಳ ಆಡ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು. ನಾವು ಹೋಗೋಣ, ನಮ್ಮದು ಕೆಲಸ ಮುಗೀತು ಇವತ್ತಿಂದು. ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಜಲ್ದಿ ರೆಡಿ ಆಗ್ಬಿಟ್ಟು ಅಂಗಡಿ ಹತ್ರ ಹೋಗ್ಬೇಕು. ನಮ್ಮಮ್ಮ ಎಲ್ಲ ಡೋರ್ ಕ್ಲೋಸ್ ಮಾಡ್ಕೊಂಬಿಟ್ಟು ಬಂದವ್ರೆ. ನೀರು ಅಲ್ಲೇ ಐತಲ್ಲಮ್ಮ? ಇಲ್ಲ ಐತೆ. ನೀರು ಬಾಟಲ್ ತೊಗೊಂಡೋಗ್ಬೇಕು. ನಂದು ವಾಟರ್ ಬಾಟಲ್ ತುಂಬ್ಕೋಬೇಕು. ನೈಟ್ ಟೈಮ್ ಮತ್ತೆ ಎದ್ಬಿಟ್ಟು ಹೋಗಿ ಕುಡಿಯೋಕ್ಕಾಗಲ್ಲ. ಎಲ್ಲ ಮಲಗಿದಾಗ ನಾನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರನೇ. ಅಮ್ಮ ಮಲ್ಗೋರೆ ಅಂತ ನೋಡುತ್ತೆ. ನಮ್ಮಮ್ಮ ಮುಗಿಯೋವರೆಗೂ ಮಲಗಲ್ಲ. ನಾನು ಅಪ್ಲೋಡ್ ಮಾಡಬೇಕು ಅಂತ ಬಂದೆ, ವಿಡಿಯೋ ಅಪ್ಲೋಡ್ ಮಾಡೋಣ ಇವಾಗ ಹೆಂಗೂ ಮಲ್ಗೋರೆ ಅಂತ.
ಸೌಂಡೇ ಇರಲಿಲ್ಲ ಇಷ್ಟೊತ್ತಿಗೆ, ಈಗ ಈಚೆ ಎದ್ದೋದ್ರಲ್ಲ ಅಂತ ಬಂದೆ. ನೋಡಿದ್ರೆ ಸೌಂಡ್ ಇನ್ನೂ ಕಂಟಿನ್ಯೂ ನೋಡ್ತಾನೆ ಅವ್ರು 11ವರೆಗೂ. ಅದು ಫುಲ್ ಮಲ್ಗಿ ಸಾರಿ ಅದು ಮುಗಿಸಿ ಮಲ್ಗೋವರೆಗೂ ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅದು ನೆಟ್ವರ್ಕ್ ಸ್ಲೋ ಆಗೋಗುತ್ತೆ ಅಂತ ನಾನು ಅಪ್ಲೋಡ್ ಮಾಡಲ್ಲ. ಒಂದು ನಿಮಿಷ ಸೈಲೆಂಟಾಗೂ ಇರಲ್ಲ ಇದು. ಟಕ್ಕನ್ನು ರಿಮೋಟ್ ಹುಡುಕ್ಬೇಕಾಯ್ತದೆ, ಅದೆಲ್ಲ ಐತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನನಗೆ ಚಾಲೆಂಜ್ ಕರೆಕ್ಟಾಗಿ ಸ್ಟಾರ್ಟ್ ಆಗಿರೋದು. ಎಲ್ಲೂ ಹೋಗಲ್ಲ, ಕಾಲೇಜ್ ಹತ್ರ ಜಾಸ್ತಿ, ಬರೀ ಮನೆ ಹತ್ರನೇ ಇರ್ತೀನಿ. ಇವಾಗ ನನಗಿರೋದು ಟಾಸ್ಕ್ ತೊಗೊಂಬಿಟ್ಟಿದ್ದೀನಿ ಮಾಡೋಕ್ಕೆ ವ್ಲಾಗ್ನ. ಇವಾಗ ಏನು ಕಂಟೆಂಟ್ ಸಿಗೋಲ್ಲ, ಡೈಲಿ ಬರೀ ಹೋಮ್ ವ್ಲಾಗೇ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಆಡಿಯನ್ಸು ಕಡಿಮೆ ಹೋಗ್ತಾರೆ ಈಗ ಮನೆ ವ್ಲಾಗ್ಸ್ನ ನೋಡೋಕ್ಕೋಸ್ಕರ. ಏನು ನೋಡೋದು ಇವ್ನು ಡೈಲಿ ಸೇಮೇ ತೋರಿಸೋದಂತ. ಬಟ್ ಆದರೂ ನಾನು ಏನೋ ಟ್ರೈ ಮಾಡ್ತಾಯಿರ್ತೀನಿ ಎಲ್ಲರೂ ಹೋಗೋಕ್ಕೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.